ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಹುಡ್ಕೋ ಬಡಾವಣೆಯಲ್ಲಿರುವ ಹಸಿರು ತೋರಣ ಉದ್ಯಾನವನದಲ್ಲಿ ಪುರಸಭೆ ಅರಣ್ಯ ಇಲಾಖೆ ಹಾಗೂ ಹಸಿರು ತೋರಣ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಮೈಬೂಬಾ ಗೋಳಸಂಗಿ ಮಾತನಾಡಿ, ಮುದ್ದೇಬಿಹಾಳ ಪಟ್ಟಣದ ಜೀವನಾಡಿಯಾಗಿರುವ ಕೆರೆಯ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನ ಹೆಚ್ಚಿಸಲು ತಾವು ಕ್ರಿಯಾ ಯೋಜನೆ ರೂಪಿಸ್ತಾ ಇದ್ದು, ಇದಕ್ಕೆ ಶಾಸಕರು ಸಹ ಒಪ್ಪಿಗೆಯನ್ನ ನೀಡಿದ್ದಾರೆ. ಹಸಿರು ತೋರಣ ಬಳಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರ ಸಲಹೆ ಪಡೆದು ಕೆರೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಹೇಳಿದ್ರು. ನಿನ್ನೆ ನನಗೆ ಹೇಳಿದ್ರು, ನೀವು ಸನ್ಮಾನ ಮಾಡ್ತೀವಿ ಬರಬೇಕ್ರಿ ಅಂತ ಹೇಳಿದ್ರು. ಸರ್, ಯಾಕೆ ಸನ್ಮಾನ ಮಾಡ್ತಾರೆ? ಯಾವುದೇ ವ್ಯಕ್ತಿ ಹೊಸದಾಗಿ ಏನು ಹುಟ್ಟಿಸ್ಕೊಂತ ಅಂತಂದ್ರೆ ಯಾವ ಅಧ್ಯಕ್ಷ ಆಗಲಿ ಸದಸ್ಯರಾಗಲಿ ಏನಾಗಲಿ ಮೊದಲು ಸನ್ಮಾನ ಮಾಡ್ತಾರೆ. ಇವ್ರಿಗೆ ಮಾಡಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಸರ್ ನನಗೆ ಒಂದು 2-3 ಇದು ಕೊಟ್ಟರೆ ಕೆಲಸ ಹೇಳಿದ್ದಾರೆ. ಇಲ್ಲಿ ಕುರ್ಚಿ ಆಗ್ಬೇಕಂತೇಳಿ ಮೊನ್ನೆ ನಾಮಿನೇಟ್ ಸದಸ್ಯರಿಗೆ ಸನ್ಮಾನ ಮಾಡೋದು ಕರೆಸಿದ್ರು. ಅವಾಗ ಹೇಳಿದ್ರು, ಹ್ಞೂ ಅಂತಂದಿದ್ವಿ. ಈ ಲೈಟಿನ ಬಗ್ಗೆ ಹೇಳಿದ್ರು. ಅವರ ಲೈಟ್ ಅವಾಗ ರಿಪೇರ್ ಮಾಡಿ ಹೋಗ್ಬಿಟ್ಟಿದ್ವಿ. ಈಗ ಲೈಟಿಂದು ಮತ್ತು ಕುರ್ಚಿದು ಆದಷ್ಟು ಬೇಗ ನಾವು ಮಾಡ್ತೀನಿ ಅಂತ ಹೇಳಿ ಇದು ಆಶ್ವಾಸನೆ ಕೊಡಾಗ್ತೀವಿ. ಮತ್ತು ಕೆರೆಯ ಅಭಿವೃದ್ಧಿ ಬಗ್ಗೆ ಹೇಳಿದ್ರು. ಕೆರೆಯ ಬಗ್ಗೆ ಬಹಳ ಗಂಟೆ ಬಿಡ, ನೀವು ವಾರ್ಡ್ ಐತಪ್ಪ, ನಿನ್ನ ವಾರ್ಡ್ನಾಗ ಐತೆ, ಅದು ಹೆಂಗದಿ ಏನ್ ನನ್ಗೆ ಹೇಳ್ತಾರ ಅವರು. ಅದ್ರ ಅಮೌಂಟ್ ಬಹಳ ಬೇಕಾಗಿತ್ತು. ಈಗ ಶಾಸಕರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡುವಂತ ಕೆರೆ. ಈಗ ಮುಂದಿನ ಮೀಟಿಂಗ್ ಅಲ್ಲಿ ಅಜೆಂಡಾ ಇಟ್ಕೊಂಡಿರೋದು. ಅದು ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾವು ಕೂಡಿ ಅದು ಕೆರೆ ಅಭಿವೃದ್ಧಿ ಹೆಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡುವಂತೇಳಿ ಇಲ್ಲಿ ಆಶ್ವಾಸನೆ ಕೊಡುತ್ತಾ ನಾನು 2 ಮಾತು. ಜೈ ಕರ್ನಾಟಕ. ಇದೇ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ ಮಾತನಾಡಿ, ನಾವು ನಡೆಯುವ ಮಾರ್ಗ ಮತ್ತು ಮನಸ್ಸುಗಳು ಒಳ್ಳೆಯದಾಗಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಮುದ್ದೇಬಿಹಾಳ ಪಟ್ಟಣದಲ್ಲಿ 64 ಉದ್ಯಾನವನಗಳನ್ನು ಗುರುತಿಸಲಾಗಿದೆ. ಅದಕ್ಕೆ ಗೆಜೆಟ್ ಸಹ ಆಗಿದೆ. ಮುದ್ದೇಬಿಹಾಳ ಪಟ್ಟಣವನ್ನ ಚಂಡೀಗಢ ಹಾಗೂ ಬಾಗಲಕೋಟೆ ಮಾದರಿಯಲ್ಲಿ ಯೋಜಿತ ನಗರವನ್ನಾಗಿ ರೂಪಿಸಲು ಎಲ್ಲರೂ ಕೆಲಸ ಮಾಡಬೇಕು. ಸ್ವಭಾವ, ಸ್ವಚ್ಛತೆ, ಸಂಸ್ಕಾರ, ಸ್ವಚ್ಛತೆ ಉಳ್ಳ ಜನರು ನಮಗೆ ಬೇಕು. ವೇದಿಕೆಯ ಮೇಲೆ ಹೇಳುವುದೊಂದು, ವಾಸ್ತವದಲ್ಲಿ ಬೇರೆ ಮಾಡುವ ಜನರಿಂದ ಏನೂ ಸಾಧ್ಯವಿಲ್ಲ. ದೇಶ ಕಟ್ಟುವ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ರು. ದೇಶ ಅಂದ್ರೆ ಸ್ವಭಾವ ಸ್ವಚ್ಛತೆ ಮತ್ತು ಸಂಸ್ಕಾರ ಸ್ವಚ್ಛತೆ. ಸ್ವಭಾವ ಸ್ವಚ್ಛತೆ ಅಂದ್ರೆ ನೀವೆಲ್ಲ ಸ್ವಚ್ಛ ಮನಸ್ಸಿನಿಂದ ಏನು ಹಸಿರು ತೋರಣ ಬಳಗದಾರ ಸ್ವಭಾವವನ್ನು ಸ್ವಚ್ಛ ಮಾಡ್ಕೊಂಡ್ರಿ. ಆ ಸ್ವಭಾವ ಸ್ವಚ್ಛ ಮಾಡ್ಕೊಂಡದಕ್ಕೆ ಇವತ್ತು ಇಲ್ಲಿ ಬಂದು ಕಲ್ತಿದ್ರಿ. ಆ ಸ್ವಭಾವದಿಂದ ಏನು ಸಂಸ್ಕಾರ ಸಿಗ್ತಲ್ಲ, ನಿಮ್ಮೆಲ್ಲರೂ ಕೂಡಿ ನಾವೆಲ್ಲ ಕೂಡಿದೀವಲ್ಲ, ಆ ಸಂಸ್ಕಾರ ನಿಮ್ಮೆಲ್ಲರೂ ಕೂಡಿ ಇನ್ನೊಬ್ಬರಿಗೆ ಪಸರಿಸ್ತದಲ್ಲ, ಅದು ಹರಡುತ್ತಲ್ಲ. ಅದರಿಂದ ಆ ಸಂಸ್ಕಾರವನ್ನು ತಿದ್ದುಕೊಂಡು ಇನ್ನು ಉಳಿದ ಜನಾಂಗಕ್ಕೂ, ಉಳಿದ ಸಮಾಜದವ್ರಿಗೂ, ಉಳಿದ ಯಾವುದೇ ಸಂಘ ಸಂಸ್ಥೆಗಳಿಗೂ ನಾವಾದ್ರೂ ಏನು ಮಾಡ್ಬೋದು. ಈ ಕಾರ್ಯಕ್ರಮ ಹೌದಾ? ಸ್ವಚ್ಛತೆ ಅಂದ್ರೆ ಏನು? ತಮಗೆ ಬೇಕಾದ್ರೆ ಹೇಳ್ತಾರ, ಬೇಡಾದ್ರೆ ಬಿಡ್ತಾರ. ನಂಗೆ ಆಗೋದು ಬೇಡ. ಮನಿನು ಒಬ್ಬ ವ್ಯಕ್ತಿ ಯಾವುದೇ ನಮ್ಮ ಮನೆ ಸ್ವಚ್ಛ ಇಟ್ಕೊಂಡ್ರೆ ಮುಗಿತಲ್ರಿ, ಮುಂದಿನ ನಮ್ಮ ರೋಡ್ ಸ್ವಚ್ಛ ಇರೋದು. ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ, ನಮ್ಮ ರೋಡ್ ಸ್ವಚ್ಛ ಇತ್ತಂದ್ರೆ ನಮ್ಮ ಊರು ಸ್ವಚ್ಛ ಇರ್ತದೆ. ಮುದ್ದೇಬಿಹಾಳದ ಟೋಟಲ್ 64 ಗಾರ್ಡನ್ ಅದಾವ. ನಾನು ಬಂದಿಂದ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಈಗ ಒಂದು ಜಾಗಕ್ಕೆ ಅಲ್ಲೇ ಹಾಕ್ತಾ ಇದ್ದೀವಿ ಬೋರ್ಡ್, ಇದು ಪುರಸಭೆ ಆಸ್ತಿ, ಇದು ಗಾರ್ಡನ್ ಜಾಗ, ಇದು ಮತ್ತೆ CA ಸೈಟ್ ಅಂತ ಹೇಳಿ ಬೋರ್ಡ್ ಹಾಕ್ಸ್ತಾ ಇದ್ದೀವಿ. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು. ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 65 ಗಾರ್ಡನ್ ನಾವು ಆಲ್ರೆಡಿ ಗೆಜೆಟ್ ಆಗಿದ್ದಾವೆ. ಆ 65 ಗಾರ್ಡನ್ ಹಾರ್ಟ್ ಆಫ್ ದ ಸಿಟಿ ಒಳಗೆ ಇದು ಒಂದು ಮೋಸ್ಟ್ ವಾಂಟೆಡ್. ಇದು ಯಾವತ್ತೂ ನಿಮ್ಮ ಕಡೆ ಐತತ್ತೆ ಉಳಿದದು. ಇಲ್ಲ ಅಂದ್ರೆ ಇದು ಏನಾರು ಆಗ್ತದೆ ಹುಡುಕೋದಾರು. ಮತ್ತೆ ಇಲ್ಲೆಲ್ಲ ಸುಸಜ್ಜಿತ, ಎಲ್ಲ ಸುಸಂಸ್ಕೃತದವರು ಅದಿರಿ, ಪುಣ್ಯವಂತರು ಎದಿರಿ ಅಂತೇಳಿ ಇದೆಲ್ಲ ಎಲ್ಲಿ ಒತ್ತುವರಿ ಆಗಿಲ್ಲ. ಇದನ್ನ ನಾವು ಒಂದು ಪ್ಲಾನ್ ಮಾಡಿದ್ವಿ. ಉಳಿದ ಕಡೆ ಎಲ್ಲ ಕಡೆ ಆಗಿದಾವೆ. ಯಾಕೆ ನಾ ಹೇಳ್ತೀನಿ ಅಂದ್ರೆ, ನಿಮ್ಮನ್ನ ನಮ್ದು ಇದಕ್ಕೆ ಏನು ಚಂಡೀಗಢ ಮಾದರಿ ಒಳಗೆ ಮಾಡ್ಬೇಕಂತ ಹೇಳಿ ಸಿಟಿ ಪ್ಲಾನ್. ಯಾಕಂದ್ರೆ ಈ ಬಾಗಲಕೋಟೆ ಸಿಟಿ ವಿದ್ಯಾನಗರ ಏನಿದೆಯಲ್ಲ, ನೀವು ನೋಡ್ರಿ, ಪ್ಲಾನೆಡ್ ಸಿಟಿ ಅದು. ಪ್ಲಾನೆಡ್ ಸಿಟಿ ಮಾಡಿದ್ರೆ ಇವತ್ತು ಅದು ಆ ಸ್ವಚ್ಛ ನಗರ ವಿದ್ಯಾನಗರ ಅಂದ್ರೆ ಆಲ್ ಓವರ್ ಕರ್ನಾಟಕದಾಗೆಲ್ಲ, ಬಿಹಾರ ಚಂಡೀಗಢ ಬಿಟ್ರೆ ನೆಕ್ಸ್ಟ್ ನಮ್ದು ಬಾಗಲಕೋಟೆನೆ. ಹಂಗೆ ನಮ್ಮ ಊರಾಗೆ ಮಾಂತೇಶ್ ನಗರ ಇದೆ. ಮಾಂತೇಶ್ ನಗರಕ್ಕೆ 4 ಕಡೆ ರೋಡ್ ಇದೆ. ನೀವು ಯಾವ್ದಕ್ಕೆ ಇವತ್ತು ನೋಡ್ತೀನಿ ಸರ್ಟನ್ ಟೈಮ್ದಾಗ ಎಲ್ಲ ಕಡೆನೂ ಎಲ್ಲ ಅತಿಕ್ರಮಣ. ನಾವು ಸ್ವಚ್ಛ ಇತ್ತು, ನಮ್ಮ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ, ನಮ್ಮ ಮನಸ್ಸನ್ನು, ನಮ್ಮ ಮಾರ್ಗನೂ ಸ್ವಚ್ಛ ಇತ್ತು ಅಂದ್ರೆ ದಾರಿನೂ ಸ್ವಚ್ಛ ಇತ್ತು. ನಾವು ಮತ್ತೆ ಹೇಳೋದು ಆದರ್ಶ, ತಿನ್ನೋದು ಬದ್ನಿಕಾಯಿ ಆದ್ರೆ ಊರು ಸ್ವಚ್ಛ ಆಗಲ್ಲ. ನಮ್ಮದು ಉದ್ದೇಶ ಒಂದು ಮಾಡ್ತಾ ಇದೀವಿ ಅಂದ್ರೆ ಅದು ಮಾಡೋಣ.
ಇದು ನಂದೊಬ್ಬಂದ ಜವಾಬ್ದಾರಿ ಅಲ್ಲ, ಇದಕ್ಕೆ ನನಗೆಷ್ಟು ಜವಾಬ್ದಾರಿ ಇದಲ್ಲ ಅಷ್ಟೇ ಜವಾಬ್ದಾರಿನೂ ನಾಗರಿಕರಿಗೆ ಐತಿ ಊರಲ್ಲಿ. ಯಾಕಂದ್ರೆ ಇವತ್ತಿನ ಫ್ಯೂಚರ್, ಇವತ್ತಿನ ಬಾಲಕರು ನಾಳಿನ ನಾಗರಿಕರು, ದೇಶ ಕಟ್ಟುವ ಸಾಮರ್ಥ್ಯವನ್ನು ಹೊಂದುವಂತ ಯಾರು ಏನಾಗ್ತಾರೆ ನಿಮ್ಮೂರಿಂದ ಗೊತ್ತಿಲ್ಲ. ನಿಮ್ಮೂರಿನ ಅಭಿಮಾನಕ್ಕಾದ್ರೂ ನಾವು ಇದನ್ನ ಕಾಪಾಡಬೇಕಾದ ಇವತ್ತಿನ ಸ್ವಚ್ಛತೆಯನ್ನ ಅಭಿಯಾನವನ್ನು ಶುರು ಮಾಡಿದ್ವಿ. ಈ ಅಭಿಯಾನ ಇವತ್ತು 2ನೇ ತಾರೀಕು ತನಕ ಬೇಡ, ರಾಮರಾಜ್ಯ ಕಾಣಬೇಕಂತ ಗಾಂಧೀಜಿಯವರು ಏನು ಕನಸಿದೆಯಲ್ಲ, ಲೆಪ್ರೆಸಿ ಕಾಲನಿಗೆ ಹೋಗಿ ಸ್ವಚ್ಛತೆ ಮಾಡಿದ್ರು. ಯಾಕೆ ಮಾಡಿದ್ರು? ಕುಷ್ಠರೋಗ ಎಲ್ಲಿದೆಯಲ್ಲ ಅಲ್ಲೇನೆ ಹೋಗಿ ಸ್ವಚ್ಛತೆ ಮಾಡಿದ್ರು. ಕುಷ್ಠರೋಗ ಇದ್ದರೆ ನಾವು ಊರಿಟ್ಟು ಹೊರಗಿಡ್ತಿದ್ದೆವು. ಕುಷ್ಠರೋಗ ಅನ್ನೋದು ಅವಾಗ ಅದು ಬಹಳ ಇದು ಇತ್ತು, ಯಾಕಂದ್ರೆ ಅವೇರ್ನೆಸ್ ಇದ್ದಿಲ್ಲ. ಇವಾಗೆಲ್ಲ ನಮ್ದು ಮೆಡಿಸಿನ್ ನಲ್ಲಿ ಬಂದಿಂದ ಈ ಕುಷ್ಠರೋಗನೂ ಇಲ್ಲ. ಈಗ ಕುಷ್ಠರೋಗನ ಜೋಡಿ ಇಟ್ಕೋತೀವಿ, ಆದ್ರೆ ಕ್ಯಾನ್ಸರ್ ನಮ್ಮ ದೇಹದೊಳಗಿದ್ರೆ ಗೊತ್ತಾಗಲ್ಲ. ಕ್ಯಾನ್ಸರ್ ಹೆಂಗಂದ್ರೆ ಅದು ಒಂದಿನ ಬೆಳಕೋದ್ ಬರ್ತದೆ. ಅದು ಯಾವಾಗ ಗೊತ್ತಾಗ್ತದೆ? ಸ್ಪ್ರೆಡ್ ಆಗಿ ಲಾಸ್ಟ್ ಸ್ಟೇಜ್ ಬಂದಿಂದ ಗೊತ್ತಾಗ್ತದೆ. ಹಂಗ ಸ್ವಚ್ಛತೆ ನಂಬಲ್ಲಿ ಇಲ್ಲ ಅಂದ್ರೆ ನಮ್ಮ ಸ್ಟೇಜ್ ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಾವು ಏನಾರ ಒಂದು ಯಾವ್ದಾರ ಕ್ರಿಮಿಕೀಟಗಳು ಯಾವ್ದಾರ ಒಂದು ಹಾಳಾಯ್ತು, ಅವಾಗ ನಾವು ಸ್ವಚ್ಛ ಇಲ್ಲ, ನಮ್ಮೂರು ಸ್ವಚ್ಛ ಇಲ್ಲಾರ್ಕ್ ಬಂತು, ಅವಾಗ ಯಾವ್ದೋ ಒಂದು ರೋಗ ಬರ್ತಿತ್ತು, ಊರ್ ಬಿಡ್ತಿದ್ರಿ. ಪ್ಲೇಗ್ ಬಂದಾಗ ಊರ್ ಬಿಡ್ತಿದ್ದೆವು. ಕಾಲರಾ ಮಲೇರಿಯಾ ಕಾಮನ್ ಆಗಿದಾವೆ, ಪ್ಲೇಗ್ ಬಂದ್ರೆ ಊರ್ ಬಿಡ್ತಿದ್ರಿ. ಯಾಕೆ ಬಿಡ್ತಿದ್ದೆವು? ಸ್ವಚ್ಛ ಇಲ್ಲ, ಪ್ಲೇಗ್ ಬರ್ತಿದ್ವಿ. ಪ್ರಾದೇಶಿಕ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದರ ಮಾತನಾಡಿ, ಹೆತ್ತ ತಾಯಿಯ ಬಗ್ಗೆ ಎಲ್ಲರಿಗೂ ಭಾವನಾತ್ಮಕ ಸಂಬಂಧ, ಪ್ರೀತಿ, ಗೌರವ ಇರುತ್ತದೆ. ಇದೇ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ತಾಯಿಯ ಹೆಸರಿನಲ್ಲಿ ಪ್ರತಿಯೊಬ್ಬರೂ ಗಿಡ ನೆಡುವ ಸಲುವಾಗಿ ತಾಯಿಯ ಹೆಸರಿನಲ್ಲಿ ಗಿಡ ನೆಡಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕು ಅಂತ ಹೇಳಿದ್ರು. ಮತ್ತು ಉಪಾಧ್ಯಕ್ಷರಿಗೆ ಹಾರ್ದಿಕ ಅಭಿನಂದನೆಗಳು. ಅದೇ ರೀತಿಯಾಗಿ ಇವತ್ತಿನ ದಿವಸ ಸ್ವಚ್ಛತಾ ಸೇವೆ ಮತ್ತು ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡಲಿಕ್ಕೆ ಇಲ್ಲಿರತಕ್ಕಂಥ ಪುರಸಭೆ ಸದಸ್ಯರು ಹಾಗೂ ಹಸಿರು ತೋರಣ ಬರಹದ ಸದಸ್ಯರು, ಅದೇ ರೀತಿಯಾಗಿ ವಿವಿಧ ಏನಪ್ಪಾ ಅಂದ್ರೆ ಇಲಾಖೆಗಳಿಂದ ಬಂದಿರತಕ್ಕಂಥ ಪುರಸಭೆ ಮತ್ತು ಅರಣ್ಯ ಇಲಾಖೆಯ ಸದಸ್ಯರು, ಇವತ್ತಿನ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಗರವನ್ನು ಸ್ವಚ್ಛತೆಯಾಗಿ ಇಡಬೇಕು, ಅದೇ ರೀತಿಯಾಗಿ ಹಸಿರೀಕರಣ ಮಾಡಬೇಕು. ಅದು ಪ್ರಧಾನಮಂತ್ರಿ ಒಂದು ಕನಸು, ಸ್ವಚ್ಛತೆ ಸೇವೆ ಮತ್ತು ಹಾಗೆ ತಾಯಿ ಹೆಸರಿನಲ್ಲಿ ಗಿಡ ನೆಡಿ ಅಂತೇಳಿ. ಮೂಲ ಉದ್ದೇಶ ತಾಯಿ ಹೆಸರಿನಲ್ಲಿ ಗಿಡ ನೆಡಿ ಅಂತ ಯಾಕೆ ಹೇಳಿದಂದ್ರ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಗಳು ಏನಪ್ಪಾ ಅಂದ್ರೆ ತಾಯಿ ಭಾವನಾತ್ಮಕವಾಗಿ ಬಹಳಷ್ಟು ಅವಿನಾಭಾವ ಸಂಬಂಧ ಹೊಂದಿರ್ತಾರ ಮತ್ತು ಅದರ ಬಗ್ಗೆ ಇರತಕ್ಕಂಥ ವಿಶೇಷ ಕಾಳಜಿ ಇರ್ತದ. ತಾಯಿ ಹೆಸರಿನಲ್ಲಿ ಗಿಡಗಳನ್ನ ನೆಟ್ರ ಅದನ್ನು ಪೋಷಿಸಿ ಮುಂದೆ ದೊಡ್ಡದಾಗಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರ್ತದ, ಹಸಿರೀಕರಣ ಜಾಸ್ತಿ ಆಗ್ತದ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಪ್ಪಾ ಅಂದ್ರ ತಾಯಿ ಹೆಸರಿನಲ್ಲಿ ಪ್ರತಿಯೊಬ್ಬರು ಒಂದು ಮರ ನೆಡಿ ಅಂತೇಳಿ ಪ್ರಧಾನಮಂತ್ರಿ ಅವರು ಹೇಳಿದ್ರು. ಯಾಕಂದ್ರೆ ಇದು ಸಮಾಜ ಮಾಡಿದ್ರೆ ಮಾತ್ರ ಇದು ಏನಪ್ಪಾ ಅಂದ್ರೆ ಏಳಿಗೆ ಆಗಕ್ಕೆ ಸಾಧ್ಯ. ಯಾವುದೇ ಇಲಾಖೆ ಅಥವಾ ಯಾವುದೇ ಇದು ಮಾಡಿದ್ರೆ ಅಷ್ಟೊಂದು ಏಳಿಗೆ ಆಗಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡಿ ಅಂತೇಳಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದಾರ. ಅಭಿಯಾನ ಪೂರ್ವಕವಾಗಿ ಇವತ್ತು ಈ ಮುಂಚೆನೂ ನಾವು ಕಾಲೇಜುಗಳಲ್ಲಿ, ವಿವಿಧ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಕಾರ್ಯಕ್ರಮ ನಾವು ಜಾರಿಗೊಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹೊಸದಾಗಿ ಬಂದಿರತಕ್ಕಂತಹ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಲಿ ಮತ್ತು ಪ್ರತಿ ಮನೆಯಲ್ಲಿ ಏನಪ್ಪಾ ಅಂದ್ರೆ ಜನರು ಸ್ವಇಚ್ಛೆಯಾಗಿ ತಾಯಿ ಹೆಸರಲ್ಲಿ ಒಂದು ಗಿಡ ನೆಟ್ಟು ಪೋಷಿಸಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಇನ್ನೊಂದೊಂದು 2 ಮಾತುಗಳನ್ನು ಹೇಳಿ ಮುಕ್ತಾಯಗೊಳಿಸ್ತೇವೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತೋರಣ ಗೆಳೆಯರ ಬಳಗದ ಅಧ್ಯಕ್ಷ ಡಾಕ್ಟರ್ ವೀರೇಶ ಐಟಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ ಬಿರಾದರ, ಪುರಸಭೆಯ ಮಾಜಿ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಸಂಚಾಲಕ ಮಹಾಬಲೇಶ್ವರ ಗಡೇದ, ಮುತ್ತುರಾಯಗೊಂಡ ಮಲ್ಲಿಕಾರ್ಜುನ ಬಾಗೇವಾಡಿ, ಸುರೇಶ ಕಲಾಲ, ಆರೋಗ್ಯಾಧಿಕಾರಿ ಮಹಂತೇಶ್ ಕಟ್ಟಿಮನಿ ಹಾಜರಿದ್ದರು. ಪುರಸಭೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು. ಎಲ್ಲರೂ ಕೂಡ ಕೈ ಜೋಡಿಸೋಣ, ನಾವು ಕೂಡ ಅದಕ್ಕೆ ಭರವಸೆ ಕೊಡ್ತೀವಿ, ಇದನ್ನ ಮಾಡೋಣ ಅಂತ ಹೇಳಿ. ನೀವು ಕೊಟ್ಟಂತ ಯಾವುದೇ ಒಂದು ಯೋಜನೆಗಳಾದರೂ ಸಹಿತ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ನಾವೆಲ್ಲ ಇದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಆಶಿಸ್ತೇನೆ. ಅದೇ ಈಗ 17ರಿಂದ 2ನೇ ತಾರೀಕರೊಳಗೆ ಸ್ವಚ್ಛತಾ ಆಂದೋಲನವನ್ನು ಇದನ್ನು ಮಾಡಿದ್ದಾರೆ ಸಾಹೇಬರು. ಮತ್ತು ಅದರ ಪ್ರಕಾರ ನಾವೆಲ್ಲ ಸ್ವಚ್ಛ ತ್ಯಾಜ್ಯ ಮುಕ್ತ ಭಾರತ ಆಗಬೇಕಾಗೈತಿ. ಎಲ್ಲಿ ನಮ್ಮಲ್ಲೇನ ಐತಿ ಎಲ್ಲ ಹೊಲಸು ಮಾಡೋದು, ಕ್ಲೀನ್ ಇಟ್ಕೋದು ನಮ್ಮಲ್ಲೇನ ಐತಿ. ಅದನ್ನ ನಾವು ಅವೇರ್ನೆಸ್ ಮಾಡಿ ಎಲ್ಲರಿಗೂ ಅದರದ್ದು ತಿಳುವಳಿಕೆ ಕೊಡಬೇಕು. ಅದನ್ನ ನಾವು ನಿಮ್ಗೆ ಕೂಡ ಕೈ ಜೋಡಿಸ್ತೀವಿ ಅಂತ ನಾವು ಎಲ್ಲರಿಗೂ. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.